ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯದ ಪ್ರತಿ ಮೂಲೆಯ ಒಂದೊಂದು ಪಂಚಾಯಿತಿಯ ವಿಭಿನ್ನತೆ ವಿಶೇಷತೆಗಳ ಬಗ್ಗೆ, ಅಲ್ಲಿನ ಸಮಸ್ಯೆ ಸವಾಲುಗಳ ಬಗ್ಗೆ ಆಗಿರ್ಬೋದು, ಇನ್ನಿತರ ವಿಚಾರಗಳನ್ನ ನಾವು ನಿಮಗೆ ತಿಳಿಸ್ತಾ ಬಂದಿದ್ವಿ. ಇದೀಗ ಈ ಒಂದು ಶಾಂತಂಗಿರಿ ಗ್ರಾಮ ಪಂಚಾಯಿತಿ ಶಾಂತಗಿರಿ ಗದಗ ಡಿಸ್ಟಿಕ್ ಈ ಶಾಂತಗಿರಿ ಗ್ರಾಮ ಪಂಚಾಯತಿ ಗಜೇಂದ್ರಗಢ ತಾಲೂಕಾ ಗದಗ ಜಿಲ್ಲೆಯ ಒಂದು ವಿಶೇಷವಾದಂತಹ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯನ್ನ ಹೊಂದಿದೆ. ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂದು ವಿಚಾರದಲ್ಲಿ ಬಂದ್ರೆ, ಈ ಒಂದು ಚುನಾವಣಾ ಪ್ರತಿನಿಧಿಯ ಅವಧಿ ಇನ್ನೂ ಕೂಡ 3 ತಿಂಗಳ ಕಾಲ ಇದೆ ಅನ್ನೋ ಒಂದು ವಿಚಾರ. ಈ ಒಂದು ವಿಚಾರದಲ್ಲಿ ಬಂದ್ರೆ, ನಮ್ಮ ಜೊತೆಗಿರ್ತಕ್ಕಂಥ ಅಧ್ಯಕ್ಷರು ಹನುಮಂತಪ್ಪ ಅಡಪ್ಪ ಮಾತಾಡೋರು ಜೊತೆಗಿದ್ದಾರೆ. ಹನುಮಂತ ಪಡ್ಯಪ್ಪ ಮಾತಾಡ ಈ ಪಂಚಾಯತಿ ವಿಚಾರನ ಮತ್ತೆ ಈ ಪಂಚಾಯತಿ ಸಾಧಕ ಬಾಧಕಗಳಾಗಿರ್ಬೋದು, ಇವ್ರು ಏನ್ ಪ್ರಯತ್ನಗಳನ್ನ ಮಾಡ್ತಾ ಇದ್ರು, ಜೊತೆಗೆ ಇವರು ಏನ್ಕೋಸ್ಕರ ಗ್ರಾಮ ಪಂಚಾಯತಿ ಚುನಾವಣೆ ಸ್ಪರ್ಧೆ ಮಾಡಿ ಇವತ್ತು ಅಧ್ಯಕ್ಷ ಸ್ಥಾನದಲ್ಲಿ ಬಂದಿದ್ದಾರೆ, ಇವರ ಆಸೆ ಗುರಿ ಮತ್ತು ಹಳ್ಳಿಯ ಸಂಪೂರ್ಣವಂತ ಮಾಹಿತಿ ನಿಮ್ ಜೊತೆ ನೀಡ್ತೀವಿ. ಮೊದಲನೇದಾಗಿ ಅಧ್ಯಕ್ಷರನ್ನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡೋಣ. ನಮ್ಗೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ತಾವು ಇವತ್ತು ಅಧ್ಯಕ್ಷರಾಗಿ ಒಂದು ಸ್ಥಾನದಲ್ಲಿ ಕೂತಿದ್ರಿ, ಇದಕ್ಕಿನ ಹಿಂದೆ ತಾವೇನಾಗಿದ್ರಿ, ಏನ್ ಒಂದು ದೇಶಕ್ಕೋಸ್ಕರ ಈ ಒಂದು ಪಂಚಾಯತಿ ಸ್ಪರ್ಧೆ ಮಾಡಕ್ ತಾವು ಮುಂದಾದ್ರಿ ಅಂತ ಏನಿಲ್ಲ ಸರ, ಸ್ವಲ್ಪ ಒಕ್ಕಲ್ತನ ಮಾಡ್ತಿದ್ರು ನಾವು ರೈತರ ಬಗ್ಗೆ ಸ್ವಲ್ಪ ನಮ್ಮ ನಿಮ್ಮ ಹೋರಾಡಿದಾಗ ಇಲ್ರಿ ನಿಂಬರ ಎಲೆಕ್ಷನ್ ಕೊಡೋ ನೀವು ಆಯ್ಕೆ ಆಗ್ತಿ ಅಂತೇಳಿ ನಿಮ್ಮ ಅಂತಾರ ಹೇಳಿದಾಗ ಅಷ್ಟೇ ಮಾಡ್ತಿದ್ರೆ ಜನಗಳ ಕೂಡ ಏನಿದ್ರು ನಾವು ನೆಂಬರ್ ಇರ್ಲಿಕ್ಕೂ ಮೊದಲ ಜನಗೊಳಗ ಯಾವನೇ ತಂತೆ ತಕರಾರು ಮಾಡಿದ್ರು ಅಲ್ಲಿ ಕಾಟ ಸಮಾನತೆ ಮಾಡ್ಕಾಟ ಅವ್ರದ್ದು ಸಂಬಳಸ್ತೈತಿ. ಎಷ್ಟು ವರ್ಷ ಸಮಸ್ಯೆ ಮೊದಲಿದ್ದ ಒಂದು 10-20 ವರ್ಷಲಿದ್ದಾರೆ. 10-20 ವರ್ಷಲಿದ್ದ ನಾವು ನಮ್ಮ ಅಂದ್ರ ಫಸ್ಟ್ ಕುರಿ ಕಾಯ್ತಿದ್ರಿ. ನಾವು ಕುರಿ ಕಾಯುವಂತ ಹುಡುಗ. ನಾನು ಒಂದು 30-35 ವರ್ಷ ಸರ್ವಿಸ್ ನಮ್ಮ ಕುರಿಯಾಗ. 30 ವರ್ಷ ಸರ್ವಿಸ್ನಾಗ ನಮ್ಮ ಕುರಿಗಾರ ಹುಡುಗ ಕೂಡಿಕಾಟ ಎಲ್ಲಾರ ಇಲ್ಲ ಮುಂದ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾವ ಆವಾಗ ಕೊಡೋಣ ಅಂತೇಳಿ ವಿಚಾರ ಮಾಡಿದ್ರೆ, ಬೇಡಪ್ಪ ನಾವೆಲ್ಲ ಕುರಿ ಕಾಯರು ಅದನ್ನೆಲ್ಲ ಯಾಕೆ ಬೇಕು ನಮ್ಗ, ಸುಮ್ಮನೆ ನಿಮ್ ಕೂಡ ವಾತಾವರಣ ಇತ್ತು ಒಂದ್ಸಲ ಅಂತ ಯಾರ ಕುರಿಗಾರ ಜಗಳ ಹತ್ತಲಿ, ಕುರಿಗಾರ ಯಾರ ಇದ್ರು ಬಡಿಯಾಕ ಬರ್ಲಿ, ಏನಾರ ಒಂದು ಕಸ್ಕೊಂಡ್ ಹೋಗ್ಲಿ, ಅದ್ರ ಬಗ್ಗೆ ನಾವು ಕಟ್ ಬಾಗಿ ಹಾಕಿದ್ವಿ. ನಮಗೂ ರೈತರ ಹಂಗ ಬೆಲೆನ ಕೊಡೋರು, ಅವ್ರಿಗೆ ನಾವು ಕಟ್ ಬೆಲೆ ಕೊಡ್ತೈತಿ. ಅದ್ರ ಸಮಸ್ಯೆ ಮಾಡ್ಕೊಂತ ಮುಂದೆ ಎಲೆಕ್ಷನ್ ಬಂದು ಅದ್ರೊಳಗ ಕೋಟೋದೊಳಗೆ ಬರಲಿಲ್ಲ. ಸರಿಗ ಅಂತ ಒಂದು ವಿಚಾರದಲ್ಲಿ ಬಂದ್ರೆ ಇವತ್ತು ಸೇವೆ ಮಾಡ್ಬೇಕು ಅನ್ನೋದು ಆಲೋಚನೆ ಇತ್ತ, ರಾಜಕೀಯಕ್ಕೆ ಬಂದ್ರೆ ಎಲ್ಲ ಸಮಸ್ಯೆ ಇಲ್ಲ ರಾಜಕೀಯ ಬಗ್ಗೆ ಬಂದು ಮಾಡ್ಬೇಕಂತ ಇದ್ದಾರಲ್ಲ. ನಾವು ಸಮಾನತೆ ನಮ್ ಸಭೆ ಮಾಡ್ಕೊಂಡು ನಮ್ಮ ಕುರಿಯ ರೋಡ್ರೊಳಗ ಯಾವ್ದೇ ಬರ್ಲಿ ಭಾಗ್ಯ ಆಗ್ತಿದ್ವಿ. ಒಟ್ಟು ಯಾವ್ದ ನ್ಯಾಯ ನಿಬಾಧಿ ಬರ್ಲಿ ಭಾಗ್ಯ ಆಗ್ತಿದ್ವಿ. ಭಾಗ್ಯ ಆಗ್ತಿದ್ರೆ ನಾವು ಹೇಳಿದಕ್ಕೂ ಅವರು ಸಲಹೆ ಕೊಡ್ತಿದ್ರೆ ಅದು ನ್ಯಾಯ ಬಗ್ಗೆ ಇರ್ತದೆ. ಮುಂದೆ ಬರ್ತಾ ನಾವು ಆಗ ಒಂದ್ ಸ್ವಲ್ಪ ಬೆಳತ ದೊಡ್ಡವ್ರು ಆದಲ್ಲ ಕುರಿಯ ರೋಡ್ರೆ ಎಲೆಕ್ಷನ್ ಕೊಡ್ಬೇಕು ಈ ಸದ್ಯಕ್ಕ ಅಂದ್ರ ಬ್ಯಾಡ ಮರ ನಮ್ಮ ಅದ್ರ ಬಗ್ಗೆ ಬೇಡ, ನಮ್ದೇನೈತಿ ಕುರಿ ಕಾವು ಕಾಯಕ ಐತಿ ಅದು ಮಾಡ್ಕೊಂಡ್ ಹೋಗೋಣಂದ್ರ ನಮ್ಗ ಊರಿನವ್ರ ಬಿಲ್ಲಿಲ್ರಿ. ಎಷ್ಟು ಕುರಿಗಳ ಒಂದು ಇರ್ತಿತ್ರಿ. ಎಲ್ಲ ಏರಿಯಾಕ ಅವ್ರಿಗೊಂದ ಹಿಂಗ್ ಹೋಗ್ತಿದ್ವಿ. ಭಾಳ ಅಂದ್ರ ನಮ್ ಹೊಳೆಯಲ್ರು ಸಕಾಟಿ ನಮ್ಮ ಅಣ್ಣಾರ ಅದ್ರಲ್ಲಿ ಅಲ್ಲೇ ಇರ್ತಿದ್ವಿ. ಕುರಿ ಮೇಸ್ಕೊಂತ ಇರ್ತಿದ್ವಿ. ಅಲ್ಲಿ 6 ತಿಂಗಳ ಹೊತ್ತು ಗಳಿತಿದ್ವಿ. ಮತ್ತೆ 6 ತಿಂಗಳು ಊರಿಗೆ ಬರ್ತಿದ್ವಿ. ವರ್ಷ 20 ಹೋಗಿದ್ವಿ ಬರ್ತಿದ್ವಿ. ಅದ ನಮ್ಮ ಊರಾಗ ಆದ್ರ ಕುರಿಯ ರೋಡ್ರು ಕೂಡ ಒಕ್ಕಲಿಗೆ ಇರ್ಕೊಂಡ್ರೆ ಹೊರನಾಡ್ ಭಾಳ ಇತ್ತು. ನಾವು ಒಂದು ಎಷ್ಟಿ ಮಂದಿ ಆದ್ರೂ ನಮ್ಗೆ ಅಷ್ಟು ಗೌರವ ಕೊಡ್ತಿದ್ರ, ನಾವು ಅವ್ರಿಗೆ ಅಷ್ಟು ಗೌರವ ಕೊಡ್ತೀವಿ. ಈಗ ಆದ್ರೂ ಗೌರವ ಕೊಡ್ತಾರ, ನಮ್ಗೆ ಅಷ್ಟು ಗೌರವ ಕೊಡ್ತಾರ. ನಾವು ಅಂದ್ರೆ ಈಗ ಕುರಿ ಕಾಯ್ತಕ್ಕಂತ ಒಂದು ಸಮಯದಲ್ಲೂ ಅಧ್ಯಕ್ಷರಾಗಿ ಸೇವೆ ಮಾಡೋದು ತುಂಬಾ ವ್ಯತ್ಯಾಸ ಇದೆಯಲ್ಲ. ಅಲ್ರಿ ನಿಮ್ಮ ಅದು ಅಲ್ಲ ಸರ, ಅದು ಏನಾಯ್ತಂದ್ರ ಎಲ್ಲಾರ್ದು ಜನರದ ಪ್ರೋತ್ಸಾಹ ಜನರು ಒಟ್ಟ ನೆಂಬರ್ ಆಗ್ಬೇಕವ ಅನ್ನೋದೊಂದು ತಲೆಯಾಗ ಕಟ್ಕೊಂಡ್ಗಲ್ಲೇ ಇಲ್ಲ ಎಲೆಕ್ಷನ್ ಕೊಡ ಬ್ಯಾಡ ಮರ ನಮ್ ಫೋಟೋದಾಗಿಲ್ಲ ಕೊಟ್ಟಿರಲ್ಲ ಬೇಡ, ನಾವು ಸುಮ್ ಜನರಲ್ ಅದು ಬೇಡ ಅಂತಂದ್ರೆ ಜನರಲ್ಗೆ ಪೈಪಟ್ ಮಾಡೋದು. ಈಗ ನಿಮ್ಗೆ ನಿಲ್ಲೇಬೇಕು, ನೀವು ಇವತ್ತು ಗೆಲ್ತಕ್ಕಂತ ಸಿಚುವೇಶನ್ ಅಲ್ಲಿ ಇದ್ರಿ ಅನ್ನೋದಾದ್ರೆ ಯಾರು ನಿಮ್ಮನ್ನು ಪ್ರೋತ್ಸಾಹ ಮಾಡಿದ್ದು ನಮ್ಮೂರಿನ ರೈತರು. ನಮ್ಮೂರಿನ ರೈತರು ಎಲ್ಲಾರು ಕೂಡಿ ನಮ್ಮ ಯುವಕರು ಎಲ್ಲಾರು ಹಿರಿಯರು ಸಮ್ಮುಖದನ ಯಾರು ಎಲೆಕ್ಷನ್ ಕೊಲ್ಲಾರದ ಟೈಮ್ದಾಗ ನಾ ಎಲೆಕ್ಷನ್ ಕೊಡೋ ಟೈಮ್ದಾಗ ನಾ ಹಿರಿಯರನ್ನ ಕೂಡಿಸಿದೆ. ಹಿರಿಯರನ್ನ ಕೂಡಿಸಿ
ಇಲೆಕ್ಷನ್ ಕೊಟ್ಟೆ. ಇಲೆಕ್ಷನ್ ಕೊಟ್ಟ ಟೈಮ್ದಾಗ ಇಲ್ಲಪ್ಪ ಮತ್ತೆ ಬೇರೆ ಯಾರ ಕೊಡ್ತೀವಿ ಅಂದ್ರ ಇಲ್ಲಪ್ಪ ನಾವು ಹನುಮಂತನ ಆಯ್ಕೆ ಮಾಡಿವಿ, ಹನುಮಂತನ ಕೊಡ್ಸೋಣ ಅಂತೇಳಿ ನಮ್ಮ ಊರ್ ಗುರು ಹಿರಿಯರು ಎಲ್ಲಾರು ಊರಿನಾರ ಆತು ನಮ್ಮ ಕೇರಿ ಯಾರಾತು ಎಲ್ಲಾರು ಕೂಡ್ಕಟ್ಟು ಇಲೆಕ್ಷನ್ಕ ಅವನ್ನ ಫೈನಲ್ ಮಾಡಿ ಸರ್. ನಾವ್ ಬ್ಯಾಡ ಮರ ಅಂತಂದ್ರು ಇಲ್ಲ ಜನರಲ್ ಐತಿ ಇಷ್ಟಕ್ಕೆ ನಿನಗೆ ಆಯ್ಕೆ ಆಗ್ತದ ಎಲ್ಲಾರು. ನಿಮ್ಮ ಮೊದಲನೇ ಸ್ಪರ್ಧೆ ಕೂಡ ಹ್ಞೂ ಮೊದಲನೇ ಸ್ಪರ್ಧೆ ಅಧ್ಯಕ್ಷ ಸ್ಥಾನ ನಿಮ್ಗೆ ಸಿಕ್ತು. ಸಿಕ್ತ್ರಿ. ಅದ ಏನಂದ್ರೆ ಅಧ್ಯಕ್ಷ ಸ್ಥಾನದಲ್ಲಿ ಅನುಭವ ಅಂದ್ರೆ ಎಲ್ಲರೂ ಜನರದ ಬೆಂಬಲ ಐತಿ. ನೀವು ನಮ್ಮ ಊರಾಗ ಕೇಳ್ರಿ, ಸಜ್ಜಾಪುರ ಕೇಳ್ರಿ, ಶಾಂತಿಗೆರೆ ಕೇಳ್ರಿ, ನಮ್ಗೆಲ್ಲರೂ ಪ್ರಸ್ತಾವ ಅದ್ರ ಅವ್ರಿಗೂ ನಾವ್ ಹೆಂಗ್ ಬರೋಣ. ಮತ್ತೆ ಊರನಿಂದ ಇರುದ್ರಿ ಅದು 10 ಮಂದಿ ಬೇಡ ಆದ್ರ 10 ಮಂದಿಯಾಗ ಒಬ್ಬಗಾರ ಕೆಟ್ಟವಾಗಿರ್ತೀನಿ. ಅವ ಏನ ಕೆಟ್ಟದವ ಆ ಬಯಸಿರನ ಅವನು ನಮ್ಮವ ಅಂತ ತಿಳ್ಕೊಂಡ್ ಹೋಗ್ತೀವಿ. ಅಲ್ಲ ಅಂತ ಸನ್ನಿವೇಶಗಳು ಇವತ್ತು ಸಾಕಷ್ಟು ಆರೋಪಗಳನ್ನ ಎದುರಿಸ್ತಕ್ಕಂತ ಪಂಚಾಯತಿಗಳಿರುತ್ತೆ. ಪಂಚಾಯತಿ ಅಧ್ಯಕ್ಷರು ಸರಿಯಾಗಿ ಕೆಲಸ ಮಾಡ್ಲಿಲ್ಲ, ವಿಡಿಯೋ ಸರಿಯಾಗಿ ಬರ್ಲಿಲ್ಲ, ಅದು ಸಿಗ್ಲಿಲ್ಲ ಇದು ಸಿಗ್ಲಿಲ್ಲ ಅಂತ ಯಾವತ್ತದ ಜನರು ನಂದು ಭಾಗ್ಯ ಇದು ಸಿಕ್ಕಿದ್ದ ಹೌದಾ. ನಮ್ ಜನರ ಬೆಂಬಲಿದ್ದ ಸಿಕ್ಕೈತಿ ಮಾಡೀನಿ. ಆದ್ರ ಕಂಟಿನ್ಯೂ ನಾನು ಈ 3 ದಿನದಲ್ಲಿ ಆದ್ರೂ ನಾ ಪಂಚಾಯತಿ ಬಂದ್ರಿ. ನನ್ನ ಮನ್ಯಾಗ ಒಂದ್ ಸ್ವಲ್ಪ ಸಮಸ್ಯೆ ಅದಕ್ಕ ಮನೆಗೆ ಕೆಲಸ ಐತಿ. ಸಮಸ್ಯೆ ಅನ್ನಕ್ಕೆ ಏನಿಗೆ ಕೆಲಸ ಅನ್ನಕ್ಕ ಹೊಲ ಕೆಲಸ ಐತಿ, ಹೊಲ ಕೆಲ್ಸಕ್ಕೆ ನಿಂತೀನಿ. ಹಂಗಾಗಿ ಕರೆಕ್ಟ್ 10 ಗಂಟೆಗೆ ಬಂದಿಲ್ಲ 3 ಗಂಟೆ ತನ ನನ್ನ ಪಂಚಾಯತಿ ಕೆಲಸ. ಯಾರು ಇರ್ಲಿ ಬಿಲ್ಲಿ ನನಗ ಅನುದಾನ ಇರ್ಲಿಕ್ಕೂ ಜನರ ಸೇವೆ ಮಾಡಾಕ ನನಗೆ ಅವಕಾಶ ಕೊಟ್ರ ಮಾಡ್ತೀನಿ. ಅದ ಮುಂದೆ ಅವಕಾಶ ಕೊಡಕ ಈಗಂತ ಅನುದಾನ ಇಲ್ಲ ಅಂತೇಳಿ ಬಿಡೋಗಿಲ್ಲ ಪಂಚಾಯತಿ. ಇದೊಂದು ಕುರ್ಚಿ ಅನ್ನೋರು ಕೊಡಿಸಿರಿ. ಇದಕ್ಕೋಸ್ಕರ ಅದರದು ದುಡಿಬೇಕು. ನಾ ಜನರ ಸೇವೆ ನನಗೆ ಎಷ್ಟು ಕೈಲಿದ್ದಾಗತ್ತೆ ಅಷ್ಟು ಮಾಡ್ತೀನಿ. ಅಷ್ಟು ಮಾಡಿ ಅವ್ರ ಸೇವೆ ಸಲ್ಲಿಸಿ ನಂದು ಅವಧಿ ಮುಗುತನ. ನನಗೆ ಇವತ್ತು ಯಾವನೋ ಬಂದ ಒಂದು ಹುಡುಗ ಕೇಳಿ ಅವು ಅಂತೀವಿ ನಮ್ಮ ಪಿ ಡಿ ಅವರು. ನಾ ಏನಂತೀನಿ ಸರ್ ಎಲ್ಲಿದ್ರಿ ಅಧ್ಯಕ್ಷರ ಹಿಂಗ ಐತ್ರಿ ಬಂದೇನ್ರಿ ಸರ್. ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮೇಲೆ ಏನೆಲ್ಲ ಸುಧಾರಣೆ ಮಾಡೋ ಪ್ರಯತ್ನ ಪಟ್ರಿ ಸರ? ಸರ ಸತ್ಯ ಹೇಳ್ಬೇಕಂದ್ರ ನನ್ನ ಕನಸುಗಳ ಎಲ್ಲಾ ರಗಡ ಇದ್ವು. ಆದ್ರ ಬಟ್ಟೆ ಸಿಟ್ಟು ರಟ್ಟಾಗಿಲ್ಲ ಅಂತಾರಲ್ಲ ಆ ತರ ಆಗೈತಿ ನನಗೆ. ಆಗೈತ್ರಿ. ಅದೇನು ನನ್ನ ಕೈಲಿ ಆದಷ್ಟು ಅಭಿವೃದ್ಧಿ ಮಾಡ್ಬೇಕಾಗೈತಿ, ಮಾಡೀನಿ. ಹೌದ್ರಾ? ಅಷ್ಟೇ ಇಷ್ಟ ಅಂತ ಹೇಳಾಗಿಲ್ಲ. ನನ್ನ ಕೈಲ ಇನ್ನ ಆಗುವಷ್ಟು ಐತಿ ಕೆಲಸ. ಅನುದಾನ ಇಲ್ಲಕ್ಕ ಸುಮ್ಮನ ಕುಂತೀವಿ. ನಮ್ಮಲ್ಲಿ ಏನಂತಂದ್ರ ವಸೂಲಿ ಐತಿ ಹಾಕ್ಬೇಕಂದ್ರ ಸ್ವಲ್ಪ ಬಡಬರ್ಗ್ರ ಊರಿದು. ಒಂದು ದಿನ ನಮ್ಮ ವಸೂಲಿ ಮಾಡೋ ಅಡ್ಡಾಡಿ ಬಂದ್ರ 1000, 1500 ಹಿಂಗ ಏನೋ ಹೆಚ್ಚೋಲೆ ಒಮ್ಮೆ ಏನೋ ಮನಪಟ್ಟಿ ಕಟ್ಟು ಮುಂದ ಒಂದು ಹೆಚ್ಚೋಲೆ ಬಂದ್ರ ಅದ್ರಾಗನ ನಾವೆಲ್ಲ ತೋರಿಸ್ಕೊಂಡು ಹೋಗ್ತೀವಿ. ಆ ಪರಿಸ್ಥಿತಿಗೆ ನಿಂತ್ಬಿಟ್ಟಿವಿ. ಸರಿ, ನಮ್ಮ ಗ್ರಾಮ ಈ ಒಂದು ಪಂಚಾಯತಿ ಬರದಾಗಬೇಕಂದ್ರೆ ಕಂದಾಯ ಕಟ್ಟತಕ್ಕಂಥ ಜನರು ಕೂಡ ಮುಂದಾಗಬೇಕಾಗಿದೆ. ಅದಕ್ಕೆ ಸಹಾಯ ಮಾಡ್ತಕ್ಕಂಥವ್ರು ಕೂಡ ಮುಂದಾಗಬೇಕು. ಅದೇ ಹೇಗಿದೆ ನಿಮ್ ಪಂಚಾಯತಿಯಲ್ಲಿ ಏನ್ ಅನ್ಸುತ್ತೆ ಸರ? ಜನರ ಬಗ್ಗೆ ಕಟ್ತೀವಿ ಇವತ್ತು ಕಟ್ತಾರೆ. ನೋಡಪ್ಪ ನಿನ್ ಬಾಳ ಐತಿ, ಮನಪಟ್ಟಿ ಬಾಳ ಐತ ಕಟ್ತಾರೆ. ಮತ್ತೆ ದಳ್ಳಿ ವಾತಾವರಣದಿಂದ ಈಗ ನಿಮ್ಮಲ್ಲಿ ದೊಡ್ಡ ಸಿಟಿ ಆಗತ್ತದ. ಬೆಂಗಳೂರು ಆತು, ಇವತ್ತ ರೋನ್ ಆತ, ಅವೆಲ್ಲ ಅಲ್ಲಿ ಕಡ್ಡವಾಗಿ ಕಟ್ಟಿಸ್ಕೊಂತಿರ್ತಾರ. ನಮ್ಮಲ್ಲಿ ಹಂಗಿರಾಗಲ್ರಿ. ಹಳ್ಳಿನಾಡ ಬಡಬಗ್ರು ಇರ್ತಾರ. ಅವ್ರಿಗೆ ಏನ ಸಹಾಯ ಸರ್ಕಾರ ಕೊಡ್ಬೇಕು. ಇವತ್ತು ಕಟ್ಟೋ ನಾಳೆ ಕಟ್ತೀನಿ, ನಾಳೆ ಕಟ್ಟೋ ನಾಳೆ ಕಟ್ತೀನಿ. ಒಂದ್ ಹೆಚ್ಚೋಲಿ ದಿನಕ್ಕ ಒಂದೊಂದು 10,000 ನಮ್ಗೆ ವಸೂಲೈತಿ ಆಗಾಗಿಲ್ಲ. ಆದ್ರ ಏನಾರ ಒಂದು ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಐತಿ. ಇಲ್ಲಲ್ಲ ಅದ್ರಾಗ ಇದ್ರದಾಗನ ತೋರಿಸ್ಕೊಂತ ಮತ್ತೆ ಅನುದಾನ ಅಂತೂ ವರ್ಷ 2 ಕಂತ ಆಗೋದ್ರಿ ಆಗ್ಲಿಲ್ಲ. ಯಾರು ಕೂಡ ಗುದ್ದಿ ಹಿಡಿದ್ರಿ ಏನಾಗುತ್ತಿಲ್ಲ. ಸರಿ ಫೋನ್ ಹಚ್ತಿರ್ತೀವಿ, ಈ ಹೊಸ ಹಚ್ತಿರ್ತೀವಿ, ಈ ತಿಂಗಳಾಗತ್ತಪ್ಪ ಮುಂದಿನ ತಿಂಗಳಾಗತ್ತ ಅಂತ. ಹೌದ್ರ? ಇದ್ರ ಯಾವ್ದಾರ ಕೆಲಸ ಮಾಡಾಕ ನಮ್ಗೂ ವರಸಾಗತ್ತ. ಅದಕ್ಕ ಒಂದ್ ಗುರುತ್ ಬೇಕ್ರ. ಈಗ ಏನಾಗತ್ತಪ್ಪ ನಮ್ಮ ವ್ಯವಸ್ಥೆ ಬರೋದು, ನಮ್ ಕುರ್ಚಿ ಕುಂದ್ರೋದು, ಹೋಗುದು. ಸರ್, ನಿಮ್ಮ ಪಂಚಾಯತಿ ಭಾಗದಲ್ಲಿ ಅಂದ್ರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಧಾರ್ಮಿಕ ದೇವಸ್ಥಾನಗಳಂತಂದ್ರೆ ಏನ್ ಪ್ರಸಿದ್ಧತೆ, ಏನ್ ಹೇಳ್ಕೊಳ್ತಕ್ಕಂತ ಒಂದು ವಿಚಾರದಲ್ಲಿ ಇದೆ? ಎದ್ರ ಬಗ್ಗೆ ಈಗ ದೇವಸ್ಥಾನಗಳ ವಿಚಾರ ದೇವಸ್ಥಾನದೊಳಗ ನಮ್ಮ ಇಲ್ಲಿ ದೊಡ್ಡ ದೇವಸ್ಥಾನಗಳ ಯಾವ ಇಲ್ಲ ಸರ್. ಹೌದ್ರಾ? ದುರ್ಗಾದೇವಿ ನಮ್ಮೂರ್ದ ಅದೊಂದ, ಅದೇ ನಮ್ಮ ಪಂಚಾಯತಿ ಅಂಟಿಲ್ಲ. ಅದ ನಮ್ಮ ಗ್ರಾಮಕ್ಕ ಸಂಬಂಧಪಟ್ಟಿದ್ದ ಗ್ರಾಮದ ಎಲ್ಲಾರ ಅದನ್ನ ನಡೆಸ್ಕೊಂಡು ಹಂಗಂತ ದೊಡ್ಡ ದೇವಸ್ಥಾನಲಿದ್ದ ಅನುದಾನ ಬರುವಂತ ದೇವಸ್ಥಾನ ಯಾವ ಇಲ್ಲ. ಸ್ವಲ್ಪ ದೇವಸ್ಥಾನ ಅದ. ಮತ್ತೆ ಯಾಕಂದ್ರೆ ಅವ್ನು ಹೇಳ್ತಾ ಮತ್ತೆ ಅದನ್ನ ಏನಾರು ಹೇಳ್ಕೊಂಡ್ರ ಅಂತ ದೊಡ್ಡ ದೇವಸ್ಥಾನ